ಉತ್ತಮ ಪ್ರಶ್ನೆ. ಸರಿಯಾದ ಶಿಷ್ಯನನ್ನು ಆರಿಸಿಕೊಳ್ಳುವ ಬೇಕಾದವನು ನಿಜವಾದ ಗುರು. ಗುರುವೇ ಅಜ್ಞಾನಿಯಾದರೆ, ಅವನು ಹೇಳಿದ್ದನ್ನೆಲ್ಲ ನಂಬಿಬಿಟ್ಟರೆ ಬದುಕಿನಲ್ಲಿ ತಿಳಿದುಕೊಳ್ಳಲು ಏನೂ ಇರಲಾರದು. ಗುರು ಸತ್ಯವಂತನಾಗಿರಬೇಕು, ಸತ್ಯೋಪದೇಶ ಮಾಡಬೇಕು. ಶಿಕ್ಷಣ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುವ ಶಕ್ತಿಯಾಗಿರಬೇಕು. ಅಲ್ಲಿ ತನ್ನ ಸ್ವಾರ್ಥ ಏನೇನೂ ಇರಕೂಡದು. ತನ್ನ ಶಿಷ್ಯರ ಉನ್ನತಿಗೆ ಬೇಕಾದ ಜ್ಞಾನ ಕೊಡುವ ಚಿಂತನೆ ಅವನದಾಗಿರಬೇಕು. ಗುರು ಶಿಷ್ಯರಲ್ಲಿ ಒಂದು ಅವಿನಾಭಾವ ಸಂಬಂಧ ಉತ್ಪತ್ತಿಯಾಗುವಂತೆ ನಡೆದುಕೊಳ್ಳಬೇಕು. ತನಗೆ ಕೊಡುವ ಸಾಮರ್ಥ್ಯ ಇಲ್ಲದಿದ್ದರೆ ಇಂಥವರ ಹತ್ತಿರ ಹೆಚ್ಚು ಕಲಿತುಕೋ ಎಂದು ಮಾರ್ಗದರ್ಶನ ಮಾಡಬೇಕು. ಶಿಷ್ಯನಿಗೆ ತಾನಾಗಿ ನಂಬಿಕೆ ಬರುವಂತೆ ನಡೆದುಕೊಳ್ಳಬೇಕು. ಕಲಿಯುವ ಶಿಷ್ಯನಿಗಿಂತಲೂ ಕಲಿಸುವ ಜವಾಬ್ದಾರಿ ದೊಡ್ಡದು ಎಂದು ಸತ್ಯ ಅರಿತಿರಬೇಕು. ತಪ್ಪುದಾರಿ ಶಿಷ್ಯನನ್ನು ಹಾಳು ಮಾಡುತ್ತದೆ ಎಂಬ ಕಾಳಜಿ ಇರಬೇಕು. ಇವೆಲ್ಲ ಗುಣಗಳು ಗುರುಗಳಲ್ಲಿದ್ದರೆ ಆತ ನಿಜವಾದ ಗುರುವಾಗಬಲ್ಲ. ಗುರುಗಳೇ, ಜಾತಿಗೂ ವಿದ್ಯಾರ್ಥಿಗೂ ಏನು ಸಂಬಂಧ? ಖಂಡಿತ ಸಂಬಂಧವಿದೆ. ಆಕಾರ, ಆಹಾರ ಇತ್ಯಾದಿ ಯಾವುದೆಲ್ಲ ಒಂದಕ್ಕೊಂದು ಭಿನ್ನವಾಗಿದೆಯೋ, ಅದರಲ್ಲಿ ವಂಶಾಭಿವೃದ್ಧಿ ಸಾಧ್ಯವಿಲ್ಲವೋ ಅವು ಬೇರೆ ಜಾತಿ. ಯಾವುದಕ್ಕೆ ಆಕಾರ ಮತ್ತು ಯೋಚನಾ ಶಕ್ತಿ, ವಂಶಾಭಿವೃದ್ಧಿ ಸಾಧ್ಯವೋ ಅವು ಬೇರೆ ಜಾತಿ, ಅದೇ ಮನುಷ್ಯ ಜಾತಿ. ಹೀಗೆ ಎಲ್ಲ ಜಾತಿಗಳ ಬಗ್ಗೆ ತಿಳಿದಿದ್ದರೆ ತಾನೇ ವಿದ್ಯಾರ್ಥಿ ತಾನು ಓದುತ್ತಿರುವ ಯಾವುದರಲ್ಲಾದರೂ ಉತ್ತಮನಾಗಲು ಸಾಧ್ಯ. ಇವುಗಳನ್ನು ತಿಳಿಯುವುದು ವಿದ್ಯಾರ್ಥಿಗೆ ಉತ್ತಮ. ಗುರುಗಳೇ, ಸಮಾಜದಲ್ಲಿ ಜಾತಿ ಧರ್ಮಗಳ ಅರ್ಥವೇನು? ಉತ್ತಮ ಪ್ರಶ್ನೆ. ಒಂದು ಕಾಲದಲ್ಲಿ ಕೇವಲ ವ್ಯಕ್ತಿಯ ಕೆಲಸವನ್ನು ಗುರುತಿಸಲು ಈ ವರ್ಗೀಯ ವರ್ಣ ವ್ಯವಸ್ಥೆಯನ್ನು ಸಮಾಜದ ಕಟ್ಟುಪಾಡನ್ನಾಗಿ ಮಾಡಲಾಯಿತು. ಮೂರ್ಖರು ಅದನ್ನೇ ಜಾತಿಗಳನ್ನಾಗಿ ಮಾಡಿಕೊಂಡು ಇಂದು ಬಂಧಿಸಿಕೊಂಡಿದ್ದಾರೆ. ಮನುಷ್ಯರೆಲ್ಲರೂ ಒಂದೇ ಜಾತಿ ಎಂದು ತಿಳಿದುಕೊಂಡು ಸಂತೋಷದಿಂದ ಬದುಕಬಹುದಿತ್ತು. ಉದಾಹರಣೆ ಹೇಳುತ್ತೇನೆ ಕೇಳಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಹೀಗಿವೆ. ನಿಮ್ಮ ದೇಹ, ತಲೆ ಬ್ರಾಹ್ಮಣನಾಗಿ ಯೋಚಿಸಿದರೆ ಕೈ ಕ್ಷತ್ರಿಯನಾಗಿ ಯೋಚಿಸುತ್ತದೆ. ಹೊಟ್ಟೆ ವೈಶ್ಯನಾಗಿ ಯೋಚಿಸಿದರೆ ಪಾದ ಶೂದ್ರನಾಗಿ ಯೋಚಿಸುತ್ತದೆ. ಉದಾಹರಣೆಗೆ, ನಿಮ್ಮ ಪಾದಕ್ಕೆ ಮುಳ್ಳು ಚುಚ್ಚಿದರೆ ನಿಮ್ಮ ತಲೆ ಪ್ರತಿಕ್ರಿಯಿಸುತ್ತದೆ, ನಿಮ್ಮ ಕೈ ತೆಗೆಯಲು ಯತ್ನಿಸುತ್ತದೆ. ಅಂದರೆ ಬ್ರಾಹ್ಮಣ, ವೈಶ್ಯ, ಶೂದ್ರ, ಕ್ಷತ್ರಿಯ ಇವೆಲ್ಲವೂ ನಮ್ಮ ದೇಹದಲ್ಲೇ ಇರುವ ಒಂದಕ್ಕೊಂದು ಹೊಂದಿಕೊಂಡಿರುವ ವ್ಯವಸ್ಥೆಗಳು ಎಂದು ಅರ್ಥ ಮಾಡಿಕೊಳ್ಳಬೇಕು ಅಷ್ಟೇ. ಅಲ್ಲಿಯವರೆಗೂ ಈ ಸಮಸ್ಯೆ ಇರುತ್ತದೆ.